ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಂಕ್ಷನ್ಸ್ ಆಗಿರ್ಬೋದು, ಬರ್ಡೇ ಪಾರ್ಟೀಸ್ ಇರ್ಬೋದು, ಇದಕ್ಕೆಲ್ಲ ಒಂದು ಒಳ್ಳೆ ಗ್ರೇವಿ ಬೇಕಾಗುತ್ತೆ. ಒಂದು ಬಿರಿಯಾನಿಗೆ ಇರ್ಬೋದು, ಒಂದು ಚಪಾತಿಗೆ ಎಲ್ಲನೂ ಅದಕ್ಕೆ ಒಂದು ಗ್ರೀನ್ ಚಾಪ್ಸ್ ಮಾಡಿ ತೋರಿಸ್ತಾಯಿದ್ವಿ ಚಿಕನಲ್ಲಿ. ಅದಕ್ಕೆ ಫಸ್ಟು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಇದು ಬಂದು 2 kg ಚಿಕನ್ ತೊಗೊಂಡಿದ್ದೀನಿ. ಇದು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರ್ಡು, ಸಾಲ್ಟು ಮತ್ತು ಧನಿಯಾ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 hour ಮ್ಯಾರಿನೇಟ್ ಮಾಡಿಟ್ಬಿಡಿ. ಈಗ ಮಾಡೋದ್ರಿಂದ ಚಿಕನ್ ಫುಲ್ಲು ಟೆಂಡರೈಸ್ ಆಗಿರುತ್ತೆ, ಹಾಗೆಯೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅದರೊಳಗಡೆ. ಈ ರೆಸಿಪಿ ಮಾಡ್ತಾ ಇರೋದು ನಮ್ಮ ಮಗ ಮಾಡ್ತಾ ಇರೋದು, ತುಂಬ ಟೇಸ್ಟಾಗಿ ಮಾಡ್ತಾನೆ, ಹಾಗಾಗಿ ಇವತ್ತು ಅವನೇ ಮಾಡ್ತಿರೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕಡಾಯಿಗೆ ಒಂದು 50 ml ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಆನಿಯನ್ಸ್ ಇರುತ್ತಲ್ಲ ಅದು, ಏಲಕ್ಕಿ ಎಲ್ಲ ಹಾಕಿ ಒಂದು 5 ಆನಿಯನ್ಸ್ ಮೀಡಿಯಮ್ ಆಗಿ ಸ್ವಲ್ಪ ಬಿಗ್ ಸೈಜೇ ಇರಲಿ ಅಷ್ಟನ್ನು ಸ್ಲೈಸಾಗಿ ಕಟ್ ಮಾಡಿ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಕಾಳು ಮೆಣಸು ಸೇರಿಸಿದ್ವಿ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೀಗೇ ಈಗ ಒಂದು ಫುಲ್ಲು ಪುದೀನ ತೊಗೊಂಡಿದ್ದೀವಿ, ಹಾಕೊಳ್ಳೋಣ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು. ಇದು ಒಂದು ಕಟ್ಟು ತೊಗೊಳ್ಳಿ ದೊಡ್ಡದಾಗಿರೋದು, ಅದು ಫುಲ್ಲು ಇದೇ ಥರ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಂದರೆ ಆಯಿತು. ಈಗ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀವಿ, ಅದು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಬಿಟ್ಕೊಂಬಿಡಿ. ಈಗ ಒಂದು ಕಡಾಯಿಗೆ ಒಂದು 100 ml ಅಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀವಿ. ಒಂದು 2 ಆನಿಯನ್ಸ್ ಸಾಕಾಗತ್ತೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಬರೀ ನಾನ್ ವೆಜ್ ರೆಸಿಪಿ ಅಂತನೆಲ್ಲ, ಇದಕ್ಕೆ ಆಲೂಗಡ್ಡೆ ಹಾಕ್ಕೋಬೋದು, ಮತ್ತು ನಾವು ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಎಲ್ಲ ಮಾಡ್ಕೋಬೋದು. ಹಾಗೆ ನಾವೀಗ ರುಬ್ಬಿಟ್ಕೊಂಡಿದ್ದೀವಲ್ವ ಆ ಮಸಾಲೆನ ಹಾಕಿ ಇದು ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ ಆ ಟೇಸ್ಟ್ ಅನ್ನೋದು. ಈಗ ಎಲ್ಲ ಅಡುಗೆ ಎಲ್ಲನೂ ಈ ಕಡೆ ನಡೀತಾ ಇದೆ, ಈ ಕಡೆ ಎಲ್ಲನೂ ಹಾಲಲ್ಲಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಇದೇ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಮತ್ತೆ ನಾವು ಕಿಚನ್ಗೆ ಹೋಗೋಣ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇಲ್ಲಿ ಫ್ರೈ ಆಗಿ ಆಯಿಲ್ ಬಿಟ್ಟಿರುತ್ತಲ್ಲ, ಆವಾಗ ನಾವು ಫಸ್ಟ್ ಟೈಮ್ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ವೇಣು ಚಿಕನ್ ಬಿರಿಯಾನಿ ತುಂಬ ಟೇಸ್ಟಾಗಿ ಮಾಡ್ತಾನೆ ಫ್ರೆಂಡ್ಸ್. ನಿಮಗೆ ನೆಕ್ಸ್ಟ್ ಆ ವಿಡಿಯೋನ ಶೇರ್ ಮಾಡ್ತೀನಿ. ಈ ಫಂಕ್ಷನ್ಸಲ್ಲೆಲ್ಲ ಮಾಡ್ತಾರಲ್ಲ ಆ ಟೇಸ್ಟ್ ಇರುತ್ತೆ. ಸೊ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 50 grams ಅಷ್ಟು ಗೋಡಂಬಿ ಅದನ್ನು ನೆನೆಸಿಟ್ಟು ಚೆನ್ನಾಗಿ ರುಬ್ಬಿಟ್ಕೊಂಡು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಈಗ ಮಾಡೋದ್ರಿಂದ ಚಿಕನ್ ಚಾಪ್ಸ್ ಅನ್ನೋದು ಒಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ. ಈ ಸ್ಟೇಜಲ್ಲಿ ನಮಗೆ ಸಾಲ್ಟ್ ಎಷ್ಟು ಬೇಕು ಅಂತೆಲ್ಲ ನೋಡಿಕೊಂಡು, ಸ್ವಲ್ಪ ಇಲ್ಲಿ ಕಸೂರಿ ಮೇಥಿ ಸ್ಕಿಪ್ ಆಗಿದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಧನಿಯಾ ಪೌಡರು ಒಂಚೂರು ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಚಿಕನ್ ಮ್ಯಾರಿನೇಷನ್ ಟೈಮಲ್ಲೂ ಧನಿಯಾ ಪುಡಿ ಹಾಕಿದ್ದೀವಿ, ಈಗಲೂ ಒಂಚೂರು ಹಾಕಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ಸ್ ಕೂಗಿಸ್ಕೊಂಡ್ರೆ ನಮ್ಮ ಚಿಕನ್ ಗ್ರೀನ್ ಚಾಪ್ಸ್ ರೆಡಿ ಆಗುತ್ತೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ಯಾರು ಈ ವಿಡಿಯೋನ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.
ಹಾಗೆ ಮಾಡೋದ್ರಿಂದ ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ನಾನು ವಿಡಿಯೋನ ವಾಚ್ ಮಾಡ್ಬೋದು. ವಾವ್, ನೋಡಿ ಏನು ಮಸ್ತ್ ಕಾಣಿಸ್ತಿದೆ ಚಿಕನ್ ಚಾಪ್ಸ್ ಅಂತ. ಒಳ್ಳೆ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್, ಮಸ್ಟ್ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗ್ತೀನಿ ಫ್ರೆಂಡ್ಸ್.